ಎಕ್ಸ್ಕ್ಲೂಸಿವ್ ಆ್ಯಂಡ್ ಯುನಿಕ್ನೆಸ್ ಅಂತ ಬಂದಾಗ ಎಸ್ಪೆಷಲಿ ಜ್ಯುವೆಲ್ರಿ ಕ್ಯಾಟಗರಿಯಲ್ಲಿ ನಮಗೆ ಮೊದಲು ಜ್ಞಾಪಕ ಆಗೋದೆ ನವರತ್ನ ಆ್ಯಂಡ್ ಸನ್ಸ್. ಇವರ ಶೋರೂಮ್ ಜಯನಗರಲ್ಲಿರೋದು. ಸುಮಾರು ಜನ ಸುಮಾರು ವರ್ಷಗಳಿಂದ ಇವರ ಶೋರೂಮ್ನ ಟ್ರಸ್ಟ್ ವರ್ತಿ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಯುನಿಕ್ನೆಸ್ ಇರಬಹುದು ಅಥವಾ ಅವರ ಕ್ವಾಲಿಟಿ ಇರಬಹುದು, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಷಿಯೇಟ್ ಆಗಿದ್ದಾರೆ ಅಂತ ಹೇಳಿ. ತ್ರಿಪುರ ವಾಸನಿಯಲ್ಲಿ ಜುವೆಲ್ಸ್ ಆಫ್ ಇಂಡಿಯಾ ನಡೀತಿದೆ, ಅಲ್ಲಿ ಇವರ ಸ್ಟೋರ್ ಕೂಡ ಇದೆ. ಹಾಗಾದ್ರೆ ಯಾವೆಲ್ಲ ಕಲೆಕ್ಷನ್ಸ್ ತಂದಿದ್ದಾರೆ, ಏನು ಯುನಿಕ್ನೆಸ್ ತಂದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಒಂದು ಝಲಕ್ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನವರತ್ನ ಆ್ಯಂಡ್ ಸನ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ಕಿರಣ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ಎಷ್ಟು ವರ್ಷ ಆಯಿತು ನವರತ್ನ ಆ್ಯಂಡ್ ಸನ್ಸ್ ಸ್ಟಾರ್ಟ್ ಆಗಿ? ಮೇಡಮ್, ನಾವು 1976ಇಂದ ಇದ್ದೀವಿ. ಜಯನಗರ್ 7th ಬ್ಲಾಕಲ್ಲಿ ನಮ್ಮ ಸ್ಟೋರ್ ಇದೆ. ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮದು 1976ಇಂದ ಇವಾಗವರೆಗೂ ಎಲ್ಲ ಒಳ್ಳೆ ಜ್ಯುವೆಲ್ರಿ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಹೊಸ ಹೊಸ ಡಿಸೈನ್ಸ್ ಕೊಡ್ತಾ ಇದ್ದೀವಿ. ನಾವು ಗೋಲ್ಡ್, ಸಿಲ್ವರ್ ಮತ್ತು ಡೈಮಂಡ್ ಜ್ಯುವೆಲ್ರಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸ್ವಂತ ಡಿಸೈನಿಂಗು ಇದೆ, ಕಸ್ಟಮೈಸೇಷನ್ನು ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಸ್ಟೋರಿಗೆ. ವೈಡ್ ಕಲೆಕ್ಷನ್ ಇದೆ, ಚೆಕ್ ಮಾಡಿ. ಬಿ ಅ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಆಲ್ಸೋ ಮ್ಯಾಮ್. ಸರ್, ಆ್ಯಂಡ್ ಎಕ್ಸ್ಕ್ಲೂಸಿವಿಟಿ ಅಂತ ಬಂದಾಗ ಫಸ್ಟ್ ಯಾರಿಗಾದ್ರೂ ಜ್ಞಾಪಕ ಬರೋದೆ ನವರತ್ನ ಆ್ಯಂಡ್ ಸನ್ಸ್, ಬಿಕಾಸ್ ಬಿಗ್ ಬ್ರ್ಯಾಂಡ್ ನವರತ್ನ ಆ್ಯಂಡ್ ಸನ್ಸ್ ಅಂತ ಹೇಳಕ್ಕೆ ಹೋದರೆ. ಸೊ ಹೇಗೆ ಡಿಫ್ರೆಂಟ್ ಇದ್ದೀರಿ ತಾವು ಬೇರೆಯವ್ರಿಗಿಂತ? ನಮ್ಮ ಡಿಸೈನ್ಸ್ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾವು ಪ್ಯೂರಿಟಿ ಕೊಡ್ತೀವಿ, ಕ್ವಾಲಿಟಿ ಕೊಡ್ತೀವಿ ಮ್ಯಾಮ್. ಸರ್, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಏನು ಪ್ಲಾನ್ಸ್ ಇದೆ ಸರ್? ವಾಟ್ ಆರ್ ಯು ಅಪ್ ಟು ಇನ್ ಎಕ್ಸ್ಕ್ಲೂಸಿವಿಟಿಯಲ್ಲಿ ತರಬೇಕು ಅಂತ ಹೇಳಿದ್ರೆ? ಎಕ್ಸ್ಕ್ಲೂಸಿವಿಟಿಯಲ್ಲಿ ಹೊಸದಾಗಿ ವಿ ಆರ್ ಲಾಂಚಿಂಗ್ ಒನ್ ನ್ಯೂ ಕಲೆಕ್ಷನ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ 2 or 3 months. ಹೊಸ ಕಲೆಕ್ಷನ್ ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಪ್ಕಮಿಂಗ್ ಬ್ರಾಂಚಸ್ ಆರ್ ಆಲ್ಸೋ ಆರ್ ಪ್ಲ್ಯಾನ್ಡ್. ನೈಸ್ ಸರ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ನವರತ್ನ ಆ್ಯಂಡ್ ಸನ್ಸ್ಗೆ ಸುಮಾರು ವರ್ಷಗಳಿಂದ ಪರ್ಚೇಸ್ ಮಾಡುವಂಥವ್ರು ಇಲ್ಲಿಗೂ ಸಹ ಬಂದಿದ್ದಾರೆ. ನೋಡಿ ಎಷ್ಟು ಟ್ರಸ್ಟ್ ವರ್ತಿ ಇರಬೇಕು. ಹಾಗಾದರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಮೇಡಮ್, ಎಷ್ಟು ವರ್ಷದಿಂದ ನೀವು ಕಸ್ಟಮರ್ ಆಗಿದ್ದೀರಿ? ಇಲ್ಲ ಮೇಡಮ್, ರೀಸೆಂಟಾಗಿ ನಮ್ಮ ಮನೆ ಹತ್ರ ಜಯನಗರಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ರಲ್ಲ, ನಮ್ಮ ಮೊಮ್ಮಗಳಿಗೆ ತೊಗೊಂಡಿದ್ವಿ, ಆಮೇಲೆ ನಮ್ಮ ಸೊಸೈಗೆ ತೊಗೊಂಡಿದ್ವಿ. ಅದಾದಮೇಲೆ ಇವರು ಹೊಸ ಬ್ರಾಂಚ್ ಇಟ್ಟರು, 4th ಶಾಂತ್ ಬ್ಲಾಕ್ ಜಯನಗರ. ಮನೆ ಹತ್ರ ಇರೋದ್ರಿಂದ ಚೆನ್ನಾಗಿದೆ ಕಲೆಕ್ಷನ್ಸು. ಸ್ವಲ್ಪ ಕಡಿಮೆನೂ ಡಿಸ್ಕೌಂಟ್ ಹಾಕ್ಕೊಡ್ತಾರೆ. ಡಿಸೈನ್ಸು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಮೇಡಮ್ ಇವ್ರ ಹತ್ರ. ಇದುವರೆಗೂ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸ್ತು ಮೇಡಮ್? ಬೇರೆ ಜುವೆಲ್ಸ್ಗೂ ಹೋಗಿರ್ತೀರಿ, ಆಲ್ರೆಡಿ ಹೋಗ್ತಾ ಇರ್ತೀರಿ ಕೂಡ. ಆ್ಯಂಡ್ ನವರತ್ನ ಆ್ಯಂಡ್ ಸನ್ಸ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಇಲ್ಲ ಮೇಡಮ್, ಯಾಕೆ ಅಂತಂತಂದರೆ ಅಕಸ್ಮಾತ್ ಏನಾದರೂ ಇದ್ದರೆ ಅವರು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಡು, ಇದು ಮಾಡಿಕೊಡ್ತಾರೆ. ಅವರು ಹೇಳ್ತಾರೆ ಯಾವ ಥರ ತೊಗೊಳ್ಳಿ, ಹೆಂಗೆ ಮುಂಚೆ ಫ್ಯೂಚರ್ಗೆ ಇದಾಗುತ್ತೆ ಅಂತ ಹೇಳ್ತಾರೆ ಅವರು. ಡಿಸೈನ್ಸ್ ಎಲ್ಲ ಚೆನ್ನಾಗಿರ್ತವೆ ಮೇಡಮ್. ಅದರಿಂದ ನಾನು ಇದಕ್ಕೆ ನಾನು ಹೋಗೋದು. ನಾನು ಬೇರೆ ಎಲ್ಲಿ ನೋಡಿದ್ರೂ ನನಗೆ ಇದು ಸಮಾಧಾನ ಬರ್ತಾಯಿಲ್ಲ. ಅವರು We had taken more than 1.5 crores from past 6 months. Only in Jayanagar. ಅದಕ್ಕೆ ಮುಂಚೆ ನಾವು MG ರೋಡಲ್ಲಿ ತೊಗೊಂಡಿದ್ವಿ. ಈ ಸಾರ್ ಬಂದಮೇಲಂತೂ ಏನು ಮುನ್ನಾ ಸಾರ್ ಬಂದಮೇಲೆ ನಮಗೆ ಇಂಪ್ರೂವ್ ಆಯ್ತು. ಅಲ್ಲೇ ತೊಗೋಬೇಕು ಅಂತ ಏನಿದ್ರೂ ಸುಮ್ಮನೆ ನೋಡ್ತೀವಿ ಅಷ್ಟೇ. ಇವ್ರ ಹತ್ರನೇ ತೊಗೋಬೇಕು ಅಂತ ಅನ್ನೋ ಮನಸ್ಸು ಬಂದುಬಿಡುತ್ತೆ. ನನಗಂತೂ ಬಂದುಬಿಟ್ಟಿದೆ. ನಾವು ಜಗಳ ಮಾಡೋಣ, ಅವ್ರ ಹತ್ರ ಇಸ್ಕೊಂಡು ಇಷ್ಟ ಹಾಕ್ಕೊಡಿ ಅಂದರೆ ಏನು ಮಾತಾಡೋದು ಅದು. ಸೊ ಈಗ ಸುಮಾರು ಜನ ನೋಡ್ತಾ ಇರ್ತಾರೆ ಕಸ್ಟಮರ್ಸ್, ನವರತ್ನ ಆ್ಯಂಡ್ ಸನ್ಸ್ನ ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಯಾಕೆ ಹೌದಪ್ಪ ನೀವು ಬರಬೇಕು ನವರತ್ನ ಆ್ಯಂಡ್ ಸನ್ಸ್ಗೆ ಅಂತ ಹೇಳೋದಾದರೆ ಯಾಕೆ ಹೇಳ್ತೀರಿ ನೀವು? ಅದೇ ಹೇಳ್ತೀನಲ್ಲ, ಅವ್ರಿಗೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ. ಅವ್ರು ಮಾತಾಡೋದು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಮಗೆ ತೊಗೊಳೋಕ್ಕಿಂತ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾರಲ್ಲ ಅದು. ಓಕೆ ಮೇಡಮ್, ನೀವು ನಾನಿರೋ ತನಕ ನಮ್ಮ ಮನೆ ಇದ್ದಂಗೆ ಅಷ್ಟೇ. ನಿಮ್ಮ ನೋಡಲ್ವಾ ಇರೋದು, ಹೆಂಗೆ ಬೇಕಾದರೂ ಹೋದರೂ ಅವರು ವಿಶ್ವಾಸವಾಗಿ ಇದು ಮಾತಾಡೋದು ಇದೆಲ್ಲ ಚೆನ್ನಾಗಿದೆ. ಏನು ಅಂದರೆ ನನಗೆ ಅಲ್ಲೇ ತೊಗೋಬೇಕು ಅಂತ ಅನ್ನೋ ಇದರಿಂದ ನಾನು ಬೇರೆ ಎಲ್ಲೂ ಈಗ ಮೂವ್ ಆಗ್ತಾಯಿಲ್ಲ. ಖಂಡಿತ ಮೇಡಮ್, ಅಷ್ಟು ಟ್ರಸ್ಟ್ ವಸ್ತಿ. ಟ್ರಸ್ಟ್ ಎಲ್ಲ ಡೈಮಂಡು ಅವ್ರ ಹತ್ರನೇ ತೊಗೊಂಡು. ಮೋರ್ ದನ್ 2 ಬ್ರೇಸ್ಲೆಟ್ಟು, ಇವಾಗ ಹಾರ ಬೇಕು, ವಿಲ್ ಟೇಕ್. ಹಾಗಾದರೆ ಯಾರು ನೋಡೋರ್ಗೂ ಕೂಡ ಅವರು ಹಂಗೆ ಇಟ್ಕೊಂಡಿದ್ದಾರೆ. ನಮ್ಮ ಕಸಿನ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, IAS IPS ಅವ್ರನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಏನೋ ಒಂದು ಸಾರಿ ಹಿಂಗೆ ಕೇಳ್ತಾವ್ರೆ, ಏನೋ ಹಾಕ್ಕೊಡಿ ಅಂದರೆ ಹಾಗಾದರೆ ಇನ್ನು ಯಾರೇ ಆಗಲಿ ಬರೋದಾದ್ರೂ ನವರತ್ನ ಆ್ಯಂಡ್ ಸನ್ಸ್ನ ಚೂಸ್ ಮಾಡಿಕೊಳ್ಳೇಬೇಕು ಅನ್ನೋದು ನೀವು 100% ಹೇಳ್ತೀರಾ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ನವರತ್ನ ಆ್ಯಂಡ್ ಸನ್ಸಿಗೆ ಬಂದಿದ್ದೀರಿ ಜ್ಯುವೆಲ್ರಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ. ನಿಮಗೆ ಯಾಕೆ ಸರ್ ನವರತ್ನ ಆ್ಯಂಡ್ ಸನ್ಸ್ನ ಚೂಸ್ ಮಾಡ್ಕೋಬೇಕು ಅಂತ ಅನಿಸಿದ್ದು? ಮೇ ಬಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿಟ್ಟಿದ್ದಾರೆ, ಆದ್ದರಿಂದ ತುಂಬ ಖುಷಿಯಾಯಿತು. ಸೆಲೆಕ್ಷನ್ಸು ಬೇರೆ ಕಡೆ ಹೋದರೆ ಇಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗಾಗ್ಬಿಟ್ಟು
ಇಲ್ಲಿಗೆ ಬಂದಿದ್ದೀವಿ. ಮತ್ತು ಇನ್ನೊಂದೇನಂತಂದರೆ ವಿ ಆರ್ ಪ್ರೈಡ್ ಆ್ಯಂಡ್ ಪ್ರೌಡ್ ಕಸ್ಟಮರ್ ಆಫ್ ದಿಸ್ ನವರತ್ನ ಆ್ಯಂಡ್ ಸನ್ಸ್ ಆಫ್ ಬ್ಯಾಂಗ್ಳೂರ್ ವಿಚ್ ಈಸ್ ಲೊಕೇಟೆಡ್ ಇನ್ 7th ಜಯನಗರ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಸರ್ ನೀವು ಇವರಿಗೆ ಕಸ್ಟಮರ್ ಆಗಿರೋದು? ಇಲ್ಲ, ಈಗ ಒಂದು ರೀಸೆಂಟ್ ಒಂದು 1 year ಆಗಿರ್ಬೋದು. ಎಸ್. ಸೊ ನಿಮಗೆ ಅವ್ರದ್ದು ಕಲೆಕ್ಷನ್ಸ್ ಇರಬಹುದು, ಅವ್ರದ್ದು ಕ್ವಾಲಿಟಿ ಎಲ್ಲವೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ 1 ಲಕ್ಷ ಗೋಲ್ಡ್ ಪರ್ಚೇಸ್ಗೆ 1 ಗೋಲ್ಡ್ ಕಾಯಿನ್ ಕೊಡ್ತಾರೆ. ಯಾರು ಅಂತ ಕೇಳ್ತಿದ್ದೀರಾ? ದೇ ಆರ್ ನನ್ ಅದರ್ ದ್ಯಾನ್ ನವರತ್ನ ಅಂಡ್ ಸನ್ಸ್. ಇವರ ಸ್ಟೋರ್ ಬಂದು ಜಯನಗರದಲ್ಲಿದೆ. ಎಂಥ ಧಮಾಕ ಆಫರ್ ಕೊಡ್ತಿದ್ದಾರೆ ಗೊತ್ತಾ? ನೋಡಿ, ಫಸ್ಟ್ ಪ್ರೈಸ್ ಕಿಯಾ ಸೆಲ್ಟೋಸ್ ಕಾರ್ ಇರೋದು. ಸೆಕೆಂಡ್ ಪ್ರೈಸ್ ಬಂದು TVS iQube, ಅದು 5 numbers. ಥರ್ಡ್ ಪ್ರೈಸ್ 50,000 ವರ್ತ್ ವೌಚರ್ ಕೊಡ್ತಿದ್ದಾರೆ. ಆ್ಯಂಡ್ ಫೋರ್ತ್ ಪ್ರೈಸ್ ಬಂದು 10 ಜನಕ್ಕೆ 100 ಗ್ರಾಮ್ ಸಿಲ್ವರ್ ಕಾಯಿನ್. ನೆಕ್ಸ್ಟ್ 5th ಪ್ರೈಸ್ ಬಂದು 10 ಜನಕ್ಕೆ 50 ಗ್ರಾಮ್ ಸಿಲ್ವರ್ ಕಾಯಿನ್ ಕೊಡ್ತಿರೋದು. ಅದು ಎಲ್ಲಿ? ನವರತ್ನ ಆ್ಯಂಡ್ ಸನ್ಸ್ ಸ್ಟೋರಲ್ಲಿ ಮಾತ್ರ. ಹಾಗಾದರೆ ಇವತ್ತೇ ಭೇಟಿ ನೀಡಿ, ನೀವು ಜ್ಯುವೆಲ್ರಿ ತಗೊಳ್ಳಿ. ಹಾಗಾದರೆ ಇಷ್ಟೆಲ್ಲ ಎಲ್ಲಿ ಸಿಗ್ತಿರೋದು? ನವರತ್ನ ಆ್ಯಂಡ್ ಸನ್ಸ್ ಜಯನಗರ್ 7th ಬ್ಲಾಕಲ್ಲಿ. ಇವತ್ತೇ ಭೇಟಿ ನೀಡಿ. ನಿಮಗೆ ಇಷ್ಟೊಂದೆಲ್ಲ ಆಫರ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹೋಗಲೇಬೇಕಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.